ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಒಳ್ಳೆ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಶ್ರೇಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಆಫ್ಟರ್ ಎ ಲಾಂಗ್ ಟೈಮ್ ಆಗಿತ್ತು ಡೈಲಿ ವ್ಲಾಗ್ಸ್ ಹಾಕಿ ಮತ್ತು ಏನಾದರೂ ಕಂಟೆಂಟ್ ವಿಡಿಯೋಗಳನ್ನು ಹಾಕಿ ಇನ್ನು ಮುಂದೆ ಆದಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಸೊ ಮತ್ತೆ ತಡ ಮಾಡೋದು, ವೆಲ್ಕಮ್ ಟು ಅವರ್ ಚಾನಲ್. ಗುಡ್ ಮಾರ್ನಿಂಗ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈಗ ಮಾರ್ನಿಂಗು ಟೈಮು ಬಂದು 6 o'clock ಆಗಿದೆ. ಸೊ ಬಿಸಿನೀರು ಕುಡಿಯೋದ್ರ ಮೂಲಕ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಹಬ್ಬಗಳಿರಲಿ ಇಲ್ಲದೇ ಇರಲಿ, ನಮ್ಮನೆ ಹಟ್ಟಿ ಬಾಗ್ಲಂತೂ ಕಸ ಗುಡಿಸ್ಲೇಬೇಕು. ಮಕ್ಕಳಿರೋದ್ರಿಂದ ಹಟ್ಟಿ ಬಾಗ್ಲೆಲ್ಲ ಕಸ ಹರಡೋದು ಮತ್ತು ಅದು ಇದು ತಿಂದು ಎಲ್ಲ ಬಿಸಾಡೋದು ಇದೆಲ್ಲ ಸಹಜ ಇದ್ದೇ ಇರುತ್ತೆ. ಸೊ ನೀಟಾಗಿ ನಾನು ಫಸ್ಟು ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಈ ಮಾರ್ನಿಂಗ್ ಟೈಮಲ್ಲಿ ಕಸ ಗುಡಿಸ್ತಾ ಈ ಪಕ್ಷಿಗಳ ಸೌಂಡ್ ಕೇಳೋದೇ ಒಂದು ಖುಷಿಯಾಗಿರುತ್ತೆ, ಚೆನ್ನಾಗಿ ಕೇಳುತ್ತೆ. ಈಗ ಎಲ್ಲ ಕಸ ಗುಡಿಸಿದ್ಮೇಲೆ ನೀರು ಹಾಕ್ತಾಯಿದ್ದೀನಿ. ನಮ್ಮ ರಾಮು ನೋಡಿ ಆ ಕಡೆ ನಿಂತಿದೆ, ನಮ್ಮದು ಡಾಗು. ಅದು ನೀರು ಒಂದು ಸ್ವಲ್ಪ ನೀರಿಗೆ ಹೆಜ್ಜೆ ಇಡಲ್ಲ. ಇನ್ನು ಹಟ್ಟಿ ಬಾಗಿಲಿಗೆ ನೀರು ಹಾಕೋಬೇಕಾದ್ರೇ ಗಿಡಗಳಿಗೆಲ್ಲನೂ ಸಹ ನೀರು ಹಾಕ್ತೀನಿ. ಎಲ್ಲ ನೀಟಾಗಿ ತುಳಸಿ ಕಟ್ಟೆ ಎಲ್ಲನೂ ಸಹ ಹಾಗೆ ತೊಳ್ಕೊಬಿಡ್ತೀನಿ. ಇನ್ನು ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಅಷ್ಟು ಕಲರ್ಫುಲ್ ಮಾಡ್ತಾಯಿದ್ದೀನಿ ರಂಗೋಲಿನ ಅಷ್ಟೇ. ಮತ್ತು ಈಗಲೇ ನಾನು ಬಾಗಿಲೆಲ್ಲ ತೊಳ್ಕೊಂಡಿದ್ನಲ್ಲ, ಹಾಗೆ ಅರಿಶಿನ ಕುಂಕುಮನೂ ಸಹ ಇಟ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ಹೆಣ್ಮಕ್ಳು ಬಾಗಿಲಿಗೆ ಅರಿಶಿನ ಕುಂಕುಮ ಇಕ್ಕೋದೇ ಒಂದು ಕಳೆ ಅಂತಲೇ ಹೇಳ್ಬೋದು ನಮ್ಮ ಸಂಸ್ಕೃತಿಯಲ್ಲಿ. ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ತುಳಸಿ ಕಟ್ಟೆಗೆಲ್ಲ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಸೊ ನನ್ನ ಮಗ ಆಲ್ರೆಡಿ ಎದ್ದು ಕೂತಿದ್ದಾನೆ, ನೋಡ್ತಾ ಇರ್ಬೋದು ನೀವು. ಈಗ ಎದ್ದು ಬಂದಿದ್ದಾನೆ. ಅವನಿಗೆ ಎದ್ದ ತಕ್ಷಣವೇ ಮಮ್ಮಿಗೆ ಇರಬೇಕು, ಮಮ್ಮಿ ಮಮ್ಮಿ ಅಂತ ಕೇಳ್ತಾ ಇರ್ತಾನೆ. ನಾನು ಇದು ಮಾಡೋದು ನೋಡಿಬಿಟ್ಟು ಚೇರ್ ಹಾಕ್ಕೊಂಡೆ ಕುತ್ಕೊಬಿಟ್ಟ ಅವನು. ನನ್ನ ಮಗಳು ಸಹ ಎದ್ದು ಇವನ ಗಲಾಟೆಗೆ ಎದ್ದು ಬರ್ತಾ ಇದ್ದಾಳೆ. ಮತ್ತು ಈಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಚೆಂದ ಕಾಣಿಸ್ತಿದೆ ನಮ್ಮ ಸುತ್ತಮುತ್ತ ಅಂತ. ಇನ್ನು ಯಾರೂ ಎದ್ದು ಇಲ್ಲ. ಸೊ ಕಲರ್ಫುಲ್ಲಾಗಿ ಈ ರಂಗೋಲಿ ಒಂದು ಹಾಕಿದ್ದೀನಿ. ಅದರಲ್ಲಿ ಹ್ಯಾಪಿ ನ್ಯೂ ಇಯರ್ ಇನ್ 2026 ಅಂತ ಹಾಕಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಹಾಗೆ ತುಳಸಿ ಕಟ್ಟೆಗೂ ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಗಿದೆ. ಈಗ ಈಚೆಯಿಂದ ಕೆಲಸ ಎಲ್ಲ ಮುಗೀತು. ಇನ್ನು ಒಳಗಡೆ ಕೆಲಸ ನೋಡೋದಾದರೆ ಮಕ್ಕಳೆಲ್ಲ ಎದ್ದಿದ್ರಲ್ಲ, ಸೊ ಹಾಗಾಗಿ ಹಾಸಿಗೆ ಎಲ್ಲ ಎತ್ಬಿಟ್ಟು ಒಳಗಡೆನೂ ಸಹ ಕಸ ಗುಡಿಸಿ ನೀಟಾಗಿ ಒರೆಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ಈಗ ಮತ್ತೆ ಏನಾದರೂ ಇವ್ರು ಹರಡಿದ್ರೆ ಮತ್ತೆ ಆಗಲ್ಲ ಅಂದ್ಬಿಟ್ಟು ಸೊ ಬೇಗ ಬೇಗ ಎಲ್ಲ ಮಾಡಿಕೊಂಡೆ. ಈಗ ಟೈಮ್ ನೋಡ್ತಾ ಇರ್ಬೋದು 8:30 ಆಗಿದೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ರನ್ ಆಗ್ತಾನೆ ಇರುತ್ತೆ ಬಿಡಿ. ಇನ್ನು ಒಂದು ಕಡೆ ಅಡುಗೆಗೂ ಸಹ ಪ್ರಿಪೇರ್ ಮಾಡ್ಕೋಬೇಕು. ಆಲ್ರೆಡಿ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ನೈಟೇ ಬಿಡಿಸ್ಕೊಂಡಿದ್ದೆ. ಇವತ್ತಿನ ಅಡುಗೆಗೆ ಹಿರಿಕಿನ ಬೇಳೆ ಸಾರು ಮತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನೈಟೇ ಎಲ್ಲ ಎತ್ತಿಟ್ಕೊಂಡಿದ್ದೆ. ಸೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದೆಲ್ಲನೂ ಸಹ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೆ, ಈಸಿ ಆಗಲಿ ನನಗೆ ಅನ್ನೋದಕ್ಕೋಸ್ಕರ. ಸೊ ಇದೆಲ್ಲನೂ ಸಹ ಈಗ ಮಿಕ್ಸಿಗೆ ಹಾಕ್ಕೊಂಡು ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಮತ್ತು ಈ ಕಡೆ ಬದನೆಕಾಯಿ ಇದು ಎಲ್ಲನೂ ಸಹ ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಫಟಾಫಟ್ ಅಂತ ಹಿರಿಕಿನ ಬೇಳೆ ಸಾರನ್ನ ಮಾಡಿಬಿಡೋಣ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಷ್ಟೇ ಇನ್ನು ರಾಯರ ಪೂಜೆನೂ ಸಹ ಮಾಡಿಬಿಟ್ಟೆ. ಇವತ್ತು ಗುರುವಾರ ಬೇರೆ, ಹೊಸ ವರ್ಷ ಬೇರೆ. ಸೊ ಒಳ್ಳೆ ದಿನ ಬಿದ್ದಿದೆ ಅಂತ ಸ್ನಾನ ಎಲ್ಲ ಮುಗಿಸ್ಕೊಂಡು ನೀಟಾಗಿ ದೇವ್ರ ಪೂಜೆನೂ ಸಹ ಮಾಡಿದೆ. ಸೊ ಅಂತ ಇದ್ದಾನೆ. ಸೊ ಇನ್ನು ನಾನು ಸಹ ಎಲ್ಲೋ ಹೊರಗಡೆ ಹೋಗೋದಿತ್ತು, ಹಾಗಾಗಿ ನಾನು ಸಹ ರೆಡಿ ಆಗಿದ್ದೀನಿ. ಯಾವ ಥರ ರೆಡಿ ಆಗಿದ್ದೀನಿ ಅಂತ, ಹಸ್ಬೆಂಡು ಮತ್ತು ಮಕ್ಕಳೆಲ್ಲ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡ್ದು ಬರ್ತಡೇ ಇದೆ, ಒಂದು ರೆಸ್ಟೋರೆಂಟಲ್ಲಿ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಈ ಥರ ರೆಡಿಯಾಗಿದ್ದೀನಿ. ಯಾವ ಥರ ರೆಡಿ ಆಗಿದ್ದೀನಿ ಅಂತ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ, ಇಷ್ಟ ಆಯಿತೋ ಇಲ್ವೋ ಅಂತ.
ದೊಡ್ಡಬಳ್ಳಾಪುರ ಟು ದೇವನಹಳ್ಳಿ. ಈಗ ದೇವನಹಳ್ಳಿಗೆ ರೆಸ್ಟೋರೆಂಟ್ಗೆ ರೀಚ್ ಆಗಿದ್ದೀವಿ. ನನ್ನ ಫ್ರೆಂಡ್ ಮಕ್ಕಳು ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಬೇಗ ರೀಚ್ ಆಗಿಬಿಟ್ವಿ. ಇಲ್ಲಿ ರೆಸ್ಟೋರೆಂಟ್ ಅಂತೂ ಫುಲ್ಲು ಹೈಜೆನಿಕ್ ಆಗಿದೆ ಮತ್ತು ಗ್ರೀನರಿನೇ ಒಳಗಡೆ ಎಲ್ಲ ಫುಲ್ಲು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಫುಲ್ಲು ನೋಡಿಸ್ತೀನಿ ಯಾವ ಥರ ಇದೆ ಅಂತ. ಇದು ಮೇಲೆ ಸೊ ಹೆಜ್ಜೆ ಹೆಜ್ಜೆಗೂ ಸಹ ಗ್ರೀನರಿನ ಆಲ್ಮೋಸ್ಟ್ ಮೇಂಟೈನ್ ಮಾಡಿದ್ದಾರೆ ಮತ್ತು ತುಂಬ ಕ್ಲೀನಾಗೂ ಇದೆ. ಅಷ್ಟೇ ಚೆನ್ನಾಗಿ ಇಲ್ಲಿ ರೆಸ್ಪಾನ್ಸು ಸಹ ಚೆನ್ನಾಗಿ ಮಾಡ್ತಾರೆ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸ್ ಮತ್ತು ಫ್ರೆಂಡ್ ಮಗಳು. ನಾನು ಸಹ ಇದು ಮೊದಲನೇ ಬಾರಿಗೆ ಬಂದಿರೋದು. ಬಟ್ ರೆಸ್ಟೋರೆಂಟ್ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಇನ್ನು ಇವರಿಬ್ಬರು ನನ್ನ ಹೈಸ್ಕೂಲ್ ಫ್ರೆಂಡ್ಸು. ಸೊ ತುಂಬ ಅಂದರೆ ತುಂಬ ಕ್ಲೋಸ್. ಜಾಸ್ತಿ ನಾನು ಇವರಿಬ್ಬರ ಜೊತೆನೇ ಇರೋದು. ಮೊದಲನೇವರು ಮತ್ತು ಎರಡನೇವರು ಇದಲ್ಲ, ಇವರಿಬ್ಬರ ಜೊತೆ. ಇವ್ರ ಮಗಳು ಇವಳು ಅಮ್ಮು ಅಂತ. ಸೊ ತುಂಬ ಚೆನ್ನಾಗಿ ಇವಳು ಅಷ್ಟೇ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾಳೆ ಇತ್ತೀಚೆಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕಾವ್ಯ, ಹ್ಯಾಪಿ ಬರ್ಡೇ. ಕಟ್ ಮಾಡ್ಕೊಳ್ಳಿ ಮುಂದಕ್ಕೆ ಕಡೆ ಅದೈತೆ ನೋಡಿ. ಬಿಡು ಬಿಡಿ ಇರಲಿ, ಏನೋ ಇರಲಿ. ಇನ್ನು ನಾವು ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತಂದರೆ ನೂಡಲ್ಸ್ ಮತ್ತು ಪಾಸ್ತಾ, ಇದು ಚೆನ್ನಾಗೈತೆ, ರೆಡ್ ಚಿಲ್ಲಿ ಚಿಕನ್ ಮತ್ತು ಹೈದ್ರಾಬಾದಿ ದಮ್ ಬಿರಿಯಾನಿ. ಊಟ ಎಲ್ಲನೂ ಸಹ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸೊ ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಇನ್ನೇನು ಹೊರಟು ಬಿಡೋದೆ. ಆಲ್ರೆಡಿ ಟೈಮು ಲೇಟಾಗಿದೆ, 4 o'clock ಏನೋ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವು ಹೊರಗಡೆ ಯಾವ ಥರ ಇದೆ ಅಂತ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿಸ್ತೀನಿ ನೋಡಿ ಯಾವ ಥರ ಇತ್ತು ರೆಸ್ಟೋರೆಂಟ್ ಅಂತ. ಸೊ ಇದಂತೂ ಹೊರಗಡೆ ತುಂಬ ಚೆನ್ನಾಗಿ ಇದೆ. ಸೊ ಇದು ಟ್ಯಾಗ್ ರೆಸ್ಟೋರೆಂಟ್ ಅಂತ, ಬೈಪಾಸ್ ರೋಡು ದೇವನಹಳ್ಳಿಯಲ್ಲಿ ಇರೋದು. ಯಾರಾದರೂ ಬಂದಿಲ್ಲ ಅಂದರೆ ಬನ್ನಿ, ತುಂಬ ಚೆನ್ನಾಗಿದೆ. ಹಾಗೆ ಫುಡ್ಡು ಸಹ ತುಂಬ ಚೆನ್ನಾಗಿದೆ. ಸೊ ಈ ಹೊರಗಡೆನೂ ಬಂದು ಒಂದು ವಿಡಿಯೋನ ಸಹ ಮಾಡಿಕೊಂಡೆ ಇಲ್ಲಿ. ಮತ್ತು ಬರ್ತಾ ದಾರಿಯಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಏನಾದರೂ ಕೊಡಿಸೋಣ ಅಂತ ನಿಲ್ಲಿಸಿದ್ದೀವಿ. ಅರ್ಧ ಕೇಕು ನಾವೇ ಫಿನಿಷ್ ಮಾಡಿದ್ದೀವಿ. ಸೊ ಇಲ್ಲಿ ಐಸ್ ಕ್ರೀಮ್ಗಳನ್ನೂ ಸಹ ತಗೊಂಡಿದ್ದೀವಿ ತಿನ್ನೋಣ ಅಂತ. ಮತ್ತು ನಾನು ಒಂದು 7up ಜ್ಯೂಸ್ ಸಹ ತಗೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್, ಬಾಯ್.